ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿರುವಂತಹ ಪ್ರೊಫೆಸರ್ ಬಿಳಿಮಲೆ ಅವರು ಕೊಟ್ಟಂತಹ ಒಂದು ಹೇಳಿಕೆ ಈಗ ರಾಜ್ಯಾದ್ಯಂತ ಸದ್ದನ್ನ ಮಾಡ್ತಿರುವಂತಹದ್ದು. ಯಕ್ಷಗಾನ ಕಲಾವಿದರು ಸಲಂಗಿಗಳು ಅನ್ನುವಂತಹ ಒಂದು ಹೇಳಿಕೆ ವಿವಾದವನ್ನು ಸೃಷ್ಟಿ ಮಾಡಿದೆ. ಇದ್ರ ಬಗ್ಗೆ ಮಾತಾಡಲಿಕ್ಕೆ ಸ್ವತಃ ನಮ್ಮ ಜೊತೆ ಬಿಳಿಮಲೆ ಅವರೇ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಈ ಒಂದು ಹೇಳಿಕೆಯನ್ನು ಯಾವ ಸಂದರ್ಭದಲ್ಲಿ ಕೊಟ್ರಿ? ನಿಜವಾಗಿ ಆ ಹೇಳಿಕೆ ಅರ್ಥ ಏನು ಅಂತ ಸರ್? ನೀಲಗಾರರ ಕುರಿತಾದ ಆತ್ಮಚರಿತ್ರೆಯೊಂದನ್ನು ಕೃಷ್ಣಮೂರ್ತಿ ಹನೂರವರು ಸಂಪಾದಿಸಿದನ್ನು ನಾನು ಬಿಡುಗಡೆ ಮಾಡಲಿಕ್ಕೆ ಮೈಸೂರಿಗೆ ಹೋಗಿದ್ದೆ. ಮೈಸೂರಿನ ಪ್ರಸಾರಾಂಗ ಆ ಪುಸ್ತಕವನ್ನು ಪ್ರಕಟಿಸಿದೆ. ಅದರ ಬಿಡುಗಡೆಯ ಸಂದರ್ಭದಲ್ಲಿ ನೀಲಗಾರರು ತಮ್ಮ ನಿರಂತರವಾದ ಚಲನೆಯ ಸಂದರ್ಭದಲ್ಲಿ, ಭಿಕ್ಷೆ ಎತ್ತುವ ಸಂದರ್ಭದಲ್ಲಿ ತಮಗಾದ ಅನುಭವಗಳನ್ನು ಬಹಳ ಅದ್ಭುತವಾಗಿ ಹೇಳಿದ್ದಾರೆ. ಅದನ್ನು 7 ಜನ ಕಲಾವಿದರು ಹೇಳಿದ್ದಾರೆ. ಅದನ್ನು ನಾನು ಅಪ್ರಿಷಿಯೇಟ್ ಮಾಡುತ್ತೆ. ಯಾಕಂದರೆ ಕನ್ನಡ ಸಾಹಿತ್ಯ ಲೋಕಕ್ಕೆ ಒಂದು ಹೊಸ ಅನುಭವ ಬಂತಲ್ಲ, ಇದನ್ನು ಓದುವುದು. ಅದನ್ನು ನಾನು ವಿಸ್ತರಿಸಿಕೊಂಡು ನನ್ನ ಊರಾದಂಥ ಯಕ್ಷಗಾನದಲ್ಲಿ ಕೂಡ ಕಲಾವಿದರು ನಿರಂತರವಾಗಿ 6 ತಿಂಗಳು ಪ್ರಯಾಣ ಮಾಡ್ತಾರೆ. ಈಗ ಚೇಂಜ್ ಆಗಿದೆ, ಅದನ್ನು ಹೇಳಿದೆ ನಾನು. ಈಗ ಬದಲಾಗಿದೆ. ಆದರೆ ನಾವು 60, 70, 80ರ ದಶಕ ನೋಡುವಾಗ ಇಡೀ ರಾತ್ರಿ ಯಕ್ಷಗಾನದಲ್ಲಿ ಮಾಡ್ತಾ ಇದ್ರು. ಅವರ ಅನುಭವಗಳನ್ನು ಅಲ್ಲಿಯ ಲೇಖಕರು ಯಾಕೆ ಸಾಹಿತ್ಯಕ್ಕೆ ತರಲಿಲ್ಲ? ಈಗ ಆ ಕಲಾವಿದರ ಅನುಭವಗಳಲ್ಲಿ ಬಡತನ ಇದೆ, ಆಮೇಲೆ ವೈಯಕ್ತಿಕ ಜಗಳಗಳು ಇರ್ತವೆ, ಅದರಲ್ಲಿ ಸಲಿಂಗ ಕಾಮ ಅಂದರೆ ಹೋಮೋಸೆಕ್ಸ್ ಎಂಬ ಪದವನ್ನು ಅದೆಲ್ಲ ಇದೆ. ಅದನ್ನ ಲೇಖಕರು ಗ್ರಹಿಸಿ ಅಕ್ಷರದಲ್ಲಿ ಮಂಡಿಸುವುದು ಅಂತಂದ್ರೆ ಕಲಾವಿದನ ದುಃಖ ದುಮ್ಮಾನಗಳಿಗೆ ಲೇಖಕರು ಅಕ್ಷರವಾಗದೇ ಹೋದರೆ ಅಕ್ಷರಕ್ಕೂ ಗೌರವ ಬರುವುದಿಲ್ಲ, ಲೇಖಕರಿಗೂ ಗೌರವ ಬರುವುದಿಲ್ಲ ಅಂತ. ಆದ್ದರಿಂದ ಲೇಖಕರ ಕಷ್ಟ ಕಾರ್ಪಣ್ಯಗಳ ಬಗ್ಗೆ ನೀವು ಬರೆದಾಗ ಸಮಾಜದ ಗಮನ ಕಲಾವಿದರ ಕಡೆ ಹೋಗ್ತದೆ, ಸರ್ಕಾರದ ಗಮನ ಅದರ ಕಡೆ ಹೋಗ್ತದೆ. ಹಾಗಾಗಿ ಈಗ ಯಕ್ಷಗಾನಕ್ಕೆ ಒಂದು ಪ್ರಾಧಿಕಾರ ಮಾಡಬೇಕು ಅಂತ ನಾವು ಇಲ್ಲೆಲ್ಲ ಮಾತಾಡ್ತಾ ಇದ್ದೀವಿ. ಯಕ್ಷಗಾನಕ್ಕೆ ಯಾಕೆ ಒಂದು ಪ್ರಾಧಿಕಾರ ಮಾಡಬಾರ್ದು? ಕಲಾವಿದರ ಬದುಕು ಉತ್ತಮ ಆಗಬೇಕು ಅಂತ. ಹಾಗಾಗಿ ಅದರ ಪರವಾಗಿ ಮಾತಾಡಿದ್ದು. ಆದರೆ ನಾನು ಮಾತಾಡಿದ್ದು ಸ್ವಲ್ಪ ಔಟ್ ಆಫ್ ಕಾಂಟೆಕ್ಸ್ಟ್ ಆಗಿ, ಅದರ ನಾನು 1 ಗಂಟೆ ಮಾತಾಡಿದರೆ ಅದರ 1 ನಿಮಿಷದ ಒಂದು ಮಾತನ್ನು ಮಾತ್ರ ತೆಗೆದು ಹೈಲೈಟ್ ಮಾಡಿ ತಪ್ಪಾರ್ಥ ಬರುವಾಗೆ ಮಾಡಿದೆ. ಇದರಿಂದ ಯಕ್ಷಗಾನ ಕಲಾವಿದರಿಗಾಗಲಿ, ಯಕ್ಷಗಾನ ಅಭಿಮಾನಿಗಳಿಗಾಗಲಿ, ಸಂಘಟಕರಿಗಾಗಲಿ ಬೇಸರ ಆಗಿದ್ರೆ ನಾನು ದಯವಿಟ್ಟು ಖಂಡಿತವಾಗೂ ನನ್ನ ವಿಷಾದವನ್ನು ಸೂಚಿಸ್ತೇನೆ. ನನಗೆ ಆ ಉದ್ದೇಶ ಯಾವುದಿಲ್ಲ, ಯಾಕಂದ್ರೆ ನಾನು ಸಹ ಒಬ್ಬ ಯಕ್ಷಗಾನ ಕಲಾವಿದನೇ. ಸರ್, ಈಗ ಯಕ್ಷಗಾನದಲ್ಲಿ ಆ ರೀತಿಯಾದಂಥ ಒಂದು ವ್ಯವಸ್ಥೆ ಇದೆಯಾ ಅಂತ ಈಗ ಅಂದ್ರೆ ಆಕ್ರೋಶ ಈಗ ಬರ್ತಿರುವಂತದ್ದು, ಆ ರೀತಿ ವ್ಯವಸ್ಥೆ ಇದೆಯಾ ಅನ್ನುವಂಥದ್ದು. ಮತ್ತೆ ಇದು ರಾಜಕೀಯವಾಗಿಯೂ ಕೂಡ ಪ್ರಶ್ನೆಗಳು ಹೇಳ್ತಾ ಇದ್ದಾರೆ. ಅಂದ್ರೆ ವಿರೋಧ ಪಕ್ಷದ ನಾಯಕರುಗಳು ಕೂಡ ಇದನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ. ಹಿಂದೂ ಧರ್ಮಕ್ಕಾದ ಅವಮಾನ, ಕಲೆ ಮತ್ತು ಸಂಸ್ಕೃತಿಗಾದ ಅವಮಾನ ಅಂತ. ಅಂದ್ರೆ ಯಕ್ಷಗಾನದಲ್ಲಿ ಆ ವ್ಯವಸ್ಥೆ ಇದೆಯಾ ಅಂತ ಈಗಲೂ? ಅಲ್ಲ, ಈಗ ಇಲ್ಲ ಅದು. ಯಾಕಂದ್ರೆ ಈಗ ಯಕ್ಷಗಾನ ಏನಾಗಿದೆ ಅಂದ್ರೆ 7 ಗಂಟೆಗೆ ಆರಂಭವಾಗಿ 11 ಗಂಟೆಗೆ ಮುಗೀತದೆ. ಎಲ್ಲ ಕಲಾವಿದರು ತಮ್ಮ ಕಲೆಯನ್ನು ಮುಗಿಸಿ ಕಾರುಗಳಲ್ಲಿ ಮನೆಗಳಿಗೆ ಹೋಗ್ತಾರೆ. ಆಮೇಲೆ ಬಹಳ ಚೆನ್ನಾಗಿದೆ ಈಗ. ಮತ್ತೆ ಯಕ್ಷಗಾನ ಸಂಘಟಕರು ಕೂಡ ಕಲಾವಿದರನ್ನು ತುಂಬಾ ಚೆನ್ನಾಗಿ ನೋಡ್ತಾರೆ. ಈಗ ಅಂಥದ್ದೇನು ಇಲ್ಲ. ಆದರೆ ಒಂದು ಕಾಲದಲ್ಲಿ ಆ ಯಕ್ಷಗಾನ ಮೇಳಗಳು ತಿರುಗಾಟುವ ಗಂಜಿ ಮೇಳಗಳು ಅಂತ ಕರಿತಿದ್ವಿ. ಆಗ ಯಾರು ದುಡ್ಡು ಕೊಡ್ತಾ ಇದ್ದಾರೆ ಕಲಾವಿದರಿಗೆ? ಬರೀ ಗಂಜಿ ಕೊಡ್ತಾ ಇದ್ರು. ನೋಡಿ, ಅಲ್ಲಿಂದ ಈಗ ಹೆಂಗೆ ಬಂದಿದೆ, ಎಷ್ಟು ಬೆಳೆದಿದೆ. ಹಾಗಾಗಿ ಒಂದು ಕಾಲದ ಘಟನೆ. ಇದಕ್ಕೆ ಲೇಖಕರು ಧ್ವನಿಯಾಗಬೇಕು ಅಂತ ನನ್ನ ಮನಸ್ಸಿನಲ್ಲಿ ಒಂದು ಆಸೆ ಇದೆ. ಇದು ನಾನು ಒಂದು ಕಂಡದನ್ನು ಹೇಳಿದ್ದು. ಇನ್ನು ಕಾಣದು ಎಷ್ಟು ಇರ್ಬೋದು, ತುಂಬಾ ಇರ್ಬೋದು. ಮತ್ತೆ ಇದು ಎಲ್ಲ ಕಲೆ. ಈಗ ಹಾಸ್ಟೆಲ್ಗಳಲ್ಲಿ ಕೂಡ ಹೋಮೋಸೆಕ್ಸ್ ಎಂಬುದು ತುಂಬಾ ಇರ್ತದೆ. ಈಗ ಹಾಗೆ ಹೇಳಿದ ಕೂಡಲೇ ಎಲ್ಲಿದೆ ಅಂತ ತೋರಿಸಿ ಅಂದ್ರೆ ಹೆಂಗೆ ಹೇಳೋದು ನಾನು, ಅಲ್ವಾ? ಇದು ನಾವೆಲ್ಲ, ನಾನು ಕಾಲೇಜಿನಲ್ಲಿ ಓದ್ತಾ ಇದ್ದಾಗ, ಹಾಸ್ಟೆಲ್ನಲ್ಲಿ ಇದ್ದಾಗ ಇವೆಲ್ಲ ಮಾತಾಡ್ತಿದ್ದದನ್ನು, ಚರ್ಚಿಸೋದನ್ನು ಕೇಳಿದ್ದೇವೆ. ಹಾಗಾಗಿ ಉದ್ದೇಶ ಸ್ಪಷ್ಟ ಏನು ಅಂತಂದ್ರೆ ಅವರ ಘನತೆಗೆ ತೊಂದರೆ ಆಗಬಾರ್ದು. ಒಂದು ವೇಳೆ ಅವರ ಘನತೆಗೆ ಹೇಳಿದ ತೊಂದರೆ ಆದರೆ ನನ್ನ ಮಾತನ್ನು ಹಿಂತಕೊಳ್ತೀನಿ. ಸರ್, ಇನ್ನೊಂದು ರಾಜಕೀಯವಾಗಿಯೂ ಕೂಡ ಇದನ್ನ ಪ್ರಶ್ನೆ ಮಾಡ್ತಿದ್ದಾರೆ. ವಿಜೇಂದ್ರ ಅವರು ಹೇಳಿದರೆ ಬಿಳಿಮಲೆ ಅವರು ಯಕ್ಷಗಾನ ಪ್ರಿಯರನ್ನ ಅವಮಾನ ಮಾಡಿದ್ದಾರೆ ಮತ್ತು ಯಕ್ಷಗಾನ ಕಲಾವಿದರಿಗೆ ಅವಮಾನ ಮಾಡಿರುವಂತದ್ದು. ಹಾಗಾಗಿ ಅವರನ್ನ ಆ ಸ್ಥಾನದಿಂದ ತೆಗೆದು ಹಾಕಬೇಕು ಅಂತ ಸರ್ಕಾರವನ್ನು ಒತ್ತಾಯಿಸಿದೆ. ಇದಕ್ಕೇನು ಹೇಳ್ತೀರಾ? ಅಲ್ಲ, ಆಯ್ತು, ತೆಗೆದುಹಾಕಿದ್ರೆ ಹೋಗ್ತೇನೆ ನಾನು ಅಷ್ಟೇ. ನನ್ನ ಉದ್ದೇಶ ಅವಮಾನ ಮಾಡೋದು ಅಲ್ಲವಾದ್ದರಿಂದ ಅದು ಒಂದು ತಪ್ಪು ಅಭಿಪ್ರಾಯ ಅಂತ ಹೇಳ್ತೀನಿ ನಾನು ಅಷ್ಟೇ. ಇದ್ರ ಬಗ್ಗೆ ಸರ್ಕಾರದ ಪ್ರತಿನಿಧಿಗಳು ಅಥವಾ ಯಾರಾದರೂ ಮಾತಾಡಿದ್ರ ಈ ಒಂದು ಹೇಳಿಕೆ ಕುರಿತು? ಇಲ್ಲ, ಯಾರು ಮಾತಾಡಿಲ್ಲ. ಇದು ಪ್ರೊಫೆಸರ್ ಬಿಳಿಮಲೆ ಅವರ ಮತ್ತು ಕ್ಯಾಮ್ರಾ ಪರ್ಸನ್ ಪ್ರಶಾಂತ್ ಜೊತೆಗೆ ಹರೀಶ್, TV9 ಬೆಂಗಳೂರು.